ಶಿಡ್ಲಘಟ್ಟದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ವೈಭವ. ಭಗವಂತನ ಆಶೀರ್ವಾದ ಕೋರಿದ ಕೆಪಿಸಿಸಿ ಸಂಯೋಜಕ ರಾಜೀವ್ ಗೌಡ. ಭಗವಾನ್ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಶಿಡ್ಲಘಟ್ಟ ನಗರ ಭಕ್ತಿ ಭಾವದಿಂದ ಕಂಗೊಳಿಸಿತು. ನಗರದ ಟಿಬಿ ರಸ್ತೆಯಲ್ಲಿರುವ ಶ್ರೀಕೃಷ್ಣ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ, ಹೂವಿನ ಅಲಂಕಾರ, ಹೋಮ ಹವನಗಳು ಹಾಗೂ ಧಾರ್ಮಿಕ ವಿಧಿವಿಧಾನಗಳು ವಿಜೃಂಭಣೆಯಿಂದ ನೆರವೇರಿದವು. ಈ ಸಂದರ್ಭದಲ್ಲಿ ನಗರದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿ ಮುತ್ತಿನ ಪಲ್ಲಕ್ಕಿ ಮೆರವಣಿಗೆ ನಡೆಯಿತು. ತಾಲೂಕಿನ ವಿವಿಧ ಹಳ್ಳಿಗಳಿಂದ ಬಂದ ನೂರಾರು ಶ್ರೀಕೃಷ್ಣ ಮೂರ್ತಿಗಳ ಪಲ್ಲಕ್ಕಿಗಳು ಮೆರವಣಿಗೆ ನಡೆಯಿತು. ಪಲ್ಲಕ್ಕಿ ಮೆರವಣಿಗೆಗೆ ತಮಟೆ, ನಾದಸ್ವರ, ಕೀಲು ಕುದುರೆ, ಗಾರಡಿ ಗೊಂಬೆಗಳು, ಯಕ್ಷಗಾನ ವೇಷಧಾರಿಗಳು ಮತ್ತು ಭಜನಾ ಮಂಡಳಿಗಳು, ಕಲಾ ಪ್ರದರ್ಶನಗಳ ಸಡಗರ ತುಂಬಿದವು. ಇನ್ನು ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಸಂಯೋಜಕ ರಾಜೀವ್ ಗೌಡ ಅವರು ಭಕ್ತರೊಂದಿಗೆ ಪಾಲ್ಗೊಂಡು ಶ್ರೀಕೃಷ್ಣನ ದರ್ಶನ ಪಡೆದರು. ಬಳಿಕ ಮಾತನಾಡಿದ ಅವರು, ನಾಡಿನಾದ್ಯಂತ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ಹರ್ಷೋದ್ಗಾರದಿಂದ ಆಚರಿಸುತ್ತಿದ್ದೇವೆ. ಶಿಡ್ಲಘಟ್ಟದಲ್ಲಿ ಪ್ರತಿ ವರ್ಷ ಹಳ್ಳಿಗಳಿಂದ ನೂರಾರು ಪಲ್ಲಕ್ಕಿಗಳು ಬಂದು ಮೆರವಣಿಗೆ ಸಡಗರ ಹೆಚ್ಚಿಸುತ್ತವೆ. ಈ ಧಾರ್ಮಿಕ ಹಬ್ಬವು ನಮ್ಮ ಸಮಾಜದಲ್ಲಿ ಐಕ್ಯತೆ ಮತ್ತು ಸೌಹಾರ್ದತೆ ಹೆಚ್ಚಿಸುವುದರಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಎಂದರು. ಇನ್ನು ಭಗವಂತನ ಕೃಪೆಯಿಂದ ನಮ್ಮ ರೈತಾಪಿ ವರ್ಗ ಆರ್ಥಿಕವಾಗಿ ಸದೃಢವಾಗಲಿ, ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಹಾಗೂ ಉದ್ಯೋಗಾವಕಾಶ ದೊರಕಲಿ, ಯಾದವ ಸಮುದಾಯ ಸೇರಿದಂತೆ ಎಲ್ಲ ಬಾಂಧವರಿಗೆ ಶಕ್ತಿ, ಶಾಂತಿ ದೊರಕಲಿ, ಈ ಹಬ್ಬ ಎಲ್ಲರ ಜೀವನದಲ್ಲಿ ಸಂತೋಷ ತರಲಿ ಎಂದು ಆಶಯ ವ್ಯಕ್ತಪಡಿಸಿದರು. ನಾಡಿನಾದ್ಯಂತ ಇವತ್ತು ಕೃಷ್ಣ ಜನ್ಮಾಷ್ಟಮಿನ ಬಹಳ ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಇವತ್ತು ಎಲ್ಲ ಪಲ್ಲಕ್ಕಿ ಮೆರವಣಿಗೆಗಳ ಮುಖಾಂತರ ಇಲ್ಲಿ ಪ್ರತಿಯೊಂದು ಹಳ್ಳಿಗಳಿಂದಲೂ ಸುಮಾರು 100 ಪಲ್ಲಕ್ಕಿಗಳು ಬಂದು ಇಲ್ಲಿ ಒಂಥರ ಕೃಷ್ಣ ಜನ್ಮಾಷ್ಟಮಿನ ಹಬ್ಬದ ರೀತಿಯಲ್ಲೇ ಸಡಗರದಿಂದ ಸೆಲೆಬ್ರೇಟ್ ಮಾಡ್ತಾರೆ. ಅದಕ್ಕೆ ವರ್ಷವೂ ಆ ಭಗವಂತನಲ್ಲಿ ಬಂದು ಎಲ್ಲರೂ ಕೂಡ ಭಾಗಿಯಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆಗೂ ಒಳ್ಳೆಯದಾಗಲಿ ಅನ್ನೋದನ್ನು ಆ ಭಗವಂತನಲ್ಲಿ ಮೊರೆ ಇಟ್ಟು ಸಕಾಲಕ್ಕೆ ಸರಿಯಾಗಿ ಒಳ್ಳೆ ಮಳೆ ಆಗಿ ರೈತಾಪಿ ವರ್ಗ ಎಲ್ಲರಿಗೂ ಕೂಡ ಆರ್ಥಿಕವಾಗಿ ಸದೃಢವಾಗಿರಲಿ, ಎಲ್ಲ ಓದ್ತಾ ಇರೋಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಒಳ್ಳೆ ಉದ್ಯೋಗಾವಕಾಶಗಳು ದೊರಕಲಿ, ಎಲ್ಲ ಈ ಬಾಂಧವ್ರಿಗೆಲ್ರಿಗೂ ಮತ್ತಷ್ಟು ಶಕ್ತಿ ಕೊಡಲಿ. ಏನು ಮಾಡ್ತಿದ್ದಾರೆ ಅದನ್ನು ಮತ್ತಷ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆ ಒಂದು ಕಾರ್ಯಗಳನ್ನ ಮಾಡೋದಕ್ಕೆ ಆ ಭಗವಂತ ಶಕ್ತಿ ಕೊಡಲಿ ಅಂತ ಹೇಳ್ಬಿಟ್ಟು ಇವತ್ತು ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದು ಎಲ್ರಿಗೂ ಕೂಡ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ.